श्री शाहू महाराज फार्मेसी कॉलेज में ग्रेजुएशन डे सेलिब्रेशन कोर्स पूरा करने वाले स्टूडेंट्स को सर्टिफिकेट्स बांटे गए। बच्चों को अपनी कोशिशों में लगे रहना चाहिए। वाई माधवराव माता पिता अपने बच्चों की कामयाबी से खुश हैं। लगातार कोशिश, लगातार मेहनत, डिसिप्लिन और समय का पाबंद रहना स्टूडेंट्स की कामयाबी की सीढ़ियां हैं। डायमंड ग्रुप ऑफ इंस्टीट्यूशंस के चेयरमैन वाई माधवराव ने कहा कि जब कोई जिंदगी में कोई गोल सेट करता है, कामयाबी का सपना देखता है और उस सपने को फॉलो करता है, तभी वह उस सपने को हासिल कर सकता है। उन्होंने प्रतापनगर के एक प्राइवेट फंक्शन हॉल में शाहू महाराज फार्मेसी कॉलेज द्वारा ऑर्गेनाइज किए गए ग्रेजुएशन डे प्रोग्राम में बात की। आज के मशीनीकरण के जमाने में बच्चे पढ़ाई और कामयाबी से दूर रह रहे हैं। वे छोटी छोटी वजहों से तबाही मचा रहे हैं। उन्होंने बच्चों को ऐसी अजीब घटनाओं पर ध्यान देने के बजाय अपनी पढ़ाई पर फोकस करने और कामयाबी हासिल करने की सलाह दी। 3 पीसीआई नई दिल्ली के सीसी मेंबर डॉक्टर सलीमुद्दीन खान, जेजेएम मेडिकल कॉलेज दावनगिरी के प्रोफेसर डॉक्टर एलडी श्रीनिवास, ज्ञान गंगा स्टेट के प्रेसिडेंट अनिल कुमार काड़े, एसएस एजुकेशन सोसाइटी के प्रेसिडेंट भालकी शेख मस्तान वली स्टेज पर मौजूद रहे। शाहू महाराज फार्मेसी कॉलेज के प्रिंसिपल डॉक्टर संजीव कुमार बिरादर ने फंक्शन की अध्यक्षता की। साथ ही फार्मेसी की डिग्री पाने वाले स्टूडेंट्स को सर्टिफिकेट्स दिए गए और उन्हें सम्मानित किया गया। प्रोग्राम में कॉलेज के टीचिंग और नॉन टीचिंग स्टाफ के साथ साथ स्टूडेंट्स के पेरेंट्स भी मौजूद रहे। कैमरामैन पपुराज का कवरेज। ಈ ದಿನ ಶಾಹೂ ಮಹಾರಾಜ್ ಕಾಲೇಜಿನ ಗ್ರ್ಯಾಜುಯೇಷನ್ ಡೇ ಸಮಾರೋಹವನ್ನು ಏರ್ಪಡಿಸಲಾಗಿತ್ತು. ನಮಗೆಲ್ಲ ಅವರು ಮುಖ್ಯ ಅತಿಥಿಗಳಾಗಿ ಕರೆದಿದ್ದರು. ಇಂದು ಸುಮಾರು 50 ಮಕ್ಕಳ ಭವಿಷ್ಯ ರೂಪಿಸಿದ್ದಾರೆ ಈ ಕಾಲೇಜಲ್ಲಿ. ಭವಿಷ್ಯ ರೂಪಿಸಿದ್ದಕ್ಕೆ ಒಂದು ಸರ್ಟಿಫಿಕೇಟ್ ಆಗಿ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಇದೊಂದು ಮಹತ್ವದ ಕೆಲಸ. ಮಕ್ಕಳ ಭವಿಷ್ಯ ರೂಪಿಸೋದು ಒಂದು ಮಹತ್ವದ ಕೆಲಸ. ಇಂತಹ ಒಂದು ಕೆಲಸ ಮಾಡುವಂಥ ಇಂಥ ಇನ್ಸ್ಟಿಟ್ಯೂಷನ್ಸು ಮತ್ತು ಆ ಇನ್ಸ್ಟಿಟ್ಯೂಷನ್ನ ಮಾಲೀಕರಾದ ನಮ್ಮ ಅನಿಲ್ ಕಾಳೆ ಸರ್, ಕಾಳೆ ಫ್ಯಾಮಿಲಿಗೆ ನಾನು ಹೃತ್ಪೂರ್ವಕವಾದ ಆನಂದವನ್ನು ಬಯಸ್ತೇನೆ. ಓಕೆ, ಅವರ ಇಂಥ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಮತ್ತು ಇದರಲ್ಲಿ ಅತಿ ಒಂದು ಒಳ್ಳೆಯ ಒಂದು ಇದು ಕಾಣಿಸಿದ್ದೇನೆಂದರೆ ನನಗೆ ದಿನ್ ಚಂದ್ರಕಾಂತ್ ಗುದ್ಗೆ, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಗುದ್ಗೆ ಹಾಸ್ಪಿಟಲ್ ಬೀದರ್. ಭಾಳ ಖುಷಿ ಆಯಿತು ಇಲ್ಲಿ ಗ್ರ್ಯಾಜುಯೇಷನ್ ಡೇ ಸೆರೆಮನಿಯಲ್ಲಿ ಬಂದು. ನಮ್ಮ ಬೀದರ್ ಇಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ನೋಡಿ ಭಾಳ ಖುಷಿ ಆಯಿತು. ಇಲ್ಲಿ ಸ್ಟೂಡೆಂಟ್ಸ್ ಪಾಸ್ ಪರ್ಸೆಂಟೇಜ್ ಇಲ್ಲ, ಎಲ್ಲರೂ ಡಿಸ್ಟಿಂಕ್ಷನ್ ಬಂದಾರ ಅಂತ ಕೇಳ್ಪಟ್ಟು ಭಾಳ ಖುಷಿ ಆಯಿತು. ಸೊ ನಾನು ಎಲ್ಲರಿಗೆ ಸ್ವಲ್ಪ ಒಳ್ಳೆ ಬ್ರೈಟ್ ಫ್ಯೂಚರನ್ನು ವಿಶ್ ಮಾಡಲಿಕ್ಕೆ ಬಂದಿದೆ. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಗ್ರ್ಯಾಜುಯೇಷನ್ ಡೇ ನಮ್ಮ ಸಂಸ್ಥೆ ಶ್ರೀ ಶಾಹೂ ಮಹಾರಾಜ್ ಕಾಲೇಜ್ ಆಫ್ ಫಾರ್ಮಸಿಯ ಸೆಕೆಂಡ್ ಗ್ರ್ಯಾಜುಯೇಷನ್ ಡೇ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇಂದು ಮುಖ್ಯವಾಗಿ ನಮ್ಮ 2ನೇ ಬ್ಯಾಚ್ ತೇರ್ಗಡೆಯಾಗಿದೆ. ಅದರಲ್ಲಿ 100% ರಿಸಲ್ಟ್, ಅಂದರೆ ಟೋಟಲ್ ಆಗಿ 50 ಹುಡುಗರು ನಮ್ಮಲ್ಲಿ ಅಪಿಯರ್ ಆಗಿ 50 ಹುಡುಗರು ಕೂಡ 100% ರಿಸಲ್ಟ್ ನಮ್ಮ ಸಂಸ್ಥೆಗೆ ತಂದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸುತ್ತಾರೆ. ಅದೇ ರೀತಿಯಾಗಿ ಅವರಿಗೆ ಸನ್ಮಾನ ಮಾಡಲು ಅತಿ ದೂರದಿಂದ ಮಂಗಳೂರಿಂದ ಡಾಕ್ಟರ್ ಸಲೀಮುಲ್ಲಾ ಖಾನ್ ಸರ್, ನಮ್ಮ PCI ಸೆಂಟ್ರಲ್ ಕೌನ್ಸಿಲ್ ಮೆಂಬರ್ ಅವರು, ಆಮೇಲೆ ದಾವಣಗೆರೆಯಿಂದ ನಮ್ಮ ಡಾಕ್ಟರ್ LD ಶ್ರೀನಿವಾಸ್ ಸರ್, ಸೆನೆಟ್ ಮೆಂಬರ್ ರಾಜೀವ್ ಗಾಂಧಿ ಅವರು, ಆಮೇಲೆ ನಮ್ಮ ಜಿಲ್ಲೆಯ ಪ್ರತಿ ಮನೆಗೂ ಪರಿಚಯ ಇರುವಂಥ ಡಾಕ್ಟರ್ ನಿತಿನ್ ಗುದ್ಗೆ ಸರ್, ಕಾರ್ಡಿಯಾಲಜಿಸ್ಟ್ ಅವರು ಕೂಡ ಬಂದಿದ್ದಾರೆ. ಹಾಗೆ ಈ ಒಂದು ಮಹತ್ತರದ ಸಾಧನೆಗೆ ವಿಶೇಷವಾಗಿ ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ ಅನಿಲ್ ಕುಮಾರ್ ಕಾಳೆ ಸರ್ ಅವರು ಏನೊಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಅವರು ನಮಗೆ ಎಲ್ಲ ಫೆಸಿಲಿಟೀಸನ್ನು ಕೊಟ್ಟಾಗ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಿ ನಮ್ಮ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ ಆದಂಥ ವಾಯಿ ಮಾಧವರಾವ್ ಸರ್ ಅವರಿಗೆ ಅವರ ಒಂದು ಏನು ಗೈಡೆನ್ಸ್ ಇದೆ ನಮಗೆ, ಸರ್ ಗೈಡೆನ್ಸಿಂದ, ಹಾಗೆ ಸರ್ ಎಲ್ಲ ಫೆಸಿಲಿಟಿ ಪ್ರೊವೈಡಿಂದ ಇಂದು ಈ ಒಂದು ಮಟ್ಟಕ್ಕೆ ನಮ್ಮ ವಿದ್ಯಾರ್ಥಿಗಳು ಸಾಧನೆ ಬೀರಿ ಒಂದು ಯಶಸ್ಸನ್ನು ತಂದಿದ್ದಾರೆ ಅಂತ ಹೇಳಲು ಇಚ್ಛೆ ಪಡುತ್ತೇನೆ. ಮೈಸೆಲ್ಫ್ ಡಾಕ್ಟರ್ ಸಂಜೀವ್ ಕುಮಾರ್ ಬಿರಾದರ್, ಪ್ರಿನ್ಸಿಪಲ್, ಶ್ರೀ ಶಾಹೂ ಮಹಾರಾಜ್ ಕಾಲೇಜ್ ಆಫ್ ಫಾರ್ಮಸಿ, ಬೀದರ್.